ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ GPT ಪೇಪರ್ 1ನ ಕೀ ಆನ್ಸರನ್ನು ಆಲ್ರೆಡಿ ನಾನು ಹಾಕಿದ್ದೆ. ಸೊ ಅದು CSE ಅವರು ಬಿಟ್ಟಿರ್ತಕ್ಕಂಥ ಪೇಪರ್ ಇದೆ. ಮತ್ತು ಇದೇ ಪ್ಯಾಟ್ರನಲ್ಲಿ ನಾವು ನಿಮಗೆ ಒಂದು 5-6 ಸೆಟ್ ಕ್ವಶನ್ ಪೇಪರನ್ನು ಕೊಡ್ತೀವಿ. ಓಕೆ, ಸೊ ನೀವು ಮಾಡ್ತಕ್ಕಂಥದ್ದು ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಇದೆ, ಅದರ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೊಟ್ಟಿದ್ದೀನಿ, ಅದಕ್ಕೆ ಬಂದು ಜಾಯ್ನ್ ಆಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಖಂಡಿತ ಇದೇ ಪ್ಯಾಟರ್ನಲ್ಲಿ ನಾವು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂತ ಹೇಳ್ತಾ, ಪೇಪರ್ 1 ಯಾರೆಲ್ಲ ಕೀ ಆನ್ಸರ್ ನೋಡಿಲ್ಲ ನೋಡಿ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇವಾಗ ಕನ್ನಡ ಕೂಡ ಬೇಗನೆ GPT ಕನ್ನಡದು ಹಾಕ್ತಾರೆ. ಸೊ ಈ ಕೀ ಆನ್ಸರ್ಸ್ಗಳನ್ನ ರೆಡಿ ಮಾಡಿ ಕೊಟ್ಟವರು ನಮ್ಮ ತಂಡದ ಸದಸ್ಯರಾಗಿರ್ತಕ್ಕಂಥ KS ಬಿರ್ಡಿ ಸರ್ ಅಂತ. ಅವರು ಕೂಡ KSET ಮತ್ತು GPT ಸೋಷಿಯಲ್ ಸೈನ್ಸ್ ಮತ್ತು ಆರ್ಟ್ಸ್ AM ಆಸ್ಪಿರೆಂಟ್. ಸೊ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಮತ್ತು ನಿಮಗೆ ಏನಾದರೂ ಡೌಟ್ ಅನಿಸಿದರೆ ತಾವುಗಳು ಕ್ಲಾರಿಫೈ ಮಾಡಿಕೊಡ್ರಿ ಅಂತ ಹೇಳ್ತಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡುವ GPT ಸೋಷಿಯಲ್ ಸೈನ್ಸ್ನ ಮಾಡೆಲ್ ಕ್ವಶನ್ ಪೇಪರ್ನ ಕೀ ಉತ್ತರಗಳು, ಕನ್ನಡದ ಉತ್ತರಗಳು ಬೇಗನೆ ಲೈನಪ್ ಮಾಡ್ತಾರೆ. ಎಸ್, ಪ್ರಶ್ನೆ 1, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಬಕ್ಸಾರ್ ಕದನದ ಪರಿಣಾಮಗಳಿಗೆ ಸಂಬಂಧಿಸಿದಂತೆ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆಪ್ಷನ್ ಎ ಮತ್ತು ಬಿ ಎರಡೂ ಸರಿ ಇದಾವಲ್ಲ, ಎರಡೂ ಇವು ಏನಾದವಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಹೇಳಿಕೆ ಇದ್ದಾವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಇಲ್ಲ, ಅಗದಿ ಈಸಿ ಅದ. ಪ್ಲಾಸ್ಟಿಕ್ ಅದನ್ನ ಕೂಡ ನಿಮಗೆ ಗೊತ್ತದ, 1757 ಆಪ್ಷನ್ 3 ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಈ ವಿಜಯನಗರದ ಮನೆತನಗಳ ಒಂದು ಸರಿಯಾದ ಕಾಲಾನುಕ್ರಮಕೆಯನ್ನು ನಾವು ಏನು ಮಾಡಬೇಕು, ಕೊಡಬೇಕು. ಇದರಲ್ಲಿ ಸರಿಯಾದ ಉತ್ತರ 4 ಆಗ್ತದೆ. ಫಸ್ಟ್ ಯಾರು ಬರಬೇಕು, ಸಂಗಮರು ಬರಬೇಕು, ಸಾಳುವ ಬರಬೇಕು, ತುಳುವ ಬರಬೇಕು, ಅರವೀಡು ಬರಬೇಕು. ಓಕೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು 5ನೇ ಪ್ರಶ್ನೆ, ಕುಶಾನ ರಾಜ ಮನೆತನದ ಸ್ಥಾಪಕ. ನೋಡಿ ಇದೆಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಕುಜಲ್ ಖಡ್ಫೀಸಸ್ ಅಂತ ಇದೆ, ಕುಶಾನರು ಅಂತಕ್ಕಂಥದ್ದು ಪಾಠದಿಂದನೇ ಬಂದಿರತಕ್ಕಂಥ ಪ್ರಶ್ನೆ ಇತ್ತು. ಪ್ರಶ್ನೆ 6, ಬೌದ್ಧ ಸಮ್ಮೇಳನಗಳು ಮತ್ತು ಅವುಗಳ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು. 6ರಲ್ಲಿ ಆಪ್ಷನ್ 2 ಇದೆ ನೋಡಿ, ಕರೆಕ್ಟಾಗಿರ್ತಕ್ಕಂಥದ್ದು. ಅಂದರೆ 1ನೆಯ ಬೌದ್ಧ ಸಮ್ಮೇಳನ ರಾಜಗೃಹದಲ್ಲಿ ನಡೀತು, 2ನೇ ಬೌದ್ಧ ಸಮ್ಮೇಳನ ವೈಶಾಲಿಯಲ್ಲಿ ನಡೀತು, 3ನೇದ್ದು ಪಾಟಲಿಪುತ್ರ, 4 ಕುಂಡಲವನದಲ್ಲಿ ನಡೀತು. ಸೊ ನಾವು 6ರಿಂದ 10ನೇ ತರಗತಿಗೆ LBಗಳನ್ನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿ, ತುಂಬಾ ಯೂಸ್ಫುಲ್ ಇದೆ. 7th ಪ್ರಶ್ನೆ ಬರ್ತೀನಿ. ರಾಷ್ಟ್ರಕೂಟರ ಕಾಲದಲ್ಲಿ ಜೀವಿಸಿದ್ದ ಪ್ರಮುಖ ಕವಿಗಳ ಸರಿಯಾದ ಗುಂಪು ಅಂತ ಕೇಳಿದ್ದಾರೆ. ಫಸ್ಟ್ 1, ತ್ರಿವಿಕ್ರಮ, ಹಲಾಯುಧ, ಜೀನಸೇನ, ಗುಣಭದ್ರ. ಇನ್ನು ಈ ಕೆಳಗಿನ ರಾಜರ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮಕೆಯನ್ನು ಬರಿಬೇಕಾಗಿತ್ತು. ಫಸ್ಟ್ ಇದೆ ನೋಡಿ, ಅದು ಕರೆಕ್ಟ್ ಇದೆ. ಅಂದರೆ ಆ್ಯಸ್ ಇಟ್ ಈಸ್ ಇದೆ. ಯೂಸುಫ್ ಆದಿಲ್ ಶಾ, ಇಸ್ಮಾಯಿಲ್ ಆದಿಲ್ ಶಾ, 1ನೇ ಇಬ್ರಾಹಿಂ ಆದಿಲ್ ಶಾ, ಆಮೇಲೆ 1ನೇ ಅಲಿ ಆದಿಲ್ ಶಾ. 9ನೇ ಪ್ರಶ್ನೆಗೆ ಬರ್ತೀನಿ. ಸೊ ಅವುಗಳ ತೆರಿಗೆಗಳಿಗೆ ಇರ್ತಕ್ಕಂಥ ಹೆಸರಿತ್ತು. ಇದರಲ್ಲಿ ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಖರಜ್ ಅಂದರೆ ಮುಸ್ಲಿಮೇತರ ಭೂ ತೆರಿಗೆ ಬರಬೇಕು, ಉಶ್ರ ಅನ್ನೋದು ಮುಸ್ಲಿಮೇತರ ಮೇಲೆ ಕೃಷಿ ತೆರಿಗೆ, ಜಕಾತ್ ಅನ್ನೋದು ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ, ಜೇಸಿಯಾ ಜಕಾತ್ ಅನ್ನೋದು ಮುಸ್ಲಿಮರ ಪ್ರಜೆಗಳ ಮೇಲಿನ ಆಸ್ತಿ ತೆರಿಗೆ, ಲಾಸ್ಟ್ ಜೇಸಿಯಾ ಅನ್ನೋದು ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ. ಇವೆರಡು ಜಕಾತ್ ಮತ್ತು ಜೇಸಿಯಾ ನೀವು ಕಲ್ತಿದ್ದೀರಿ. ಖರಜ್ ಮತ್ತು ಉಶ್ರ ಇದು ನಿಮಗೆ ಹೊಸ ಬಂದಿರಬೇಕು, ಯಾಕೆಂದ್ರೆ ಪ್ರೈಮರಿ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಪ್ರಶ್ನೆ 10, ಕೆಳಗಿನ ಹೇಳಿಕೆ ಓದಿ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀಬೇಕಾಗಿತ್ತು. 10ರಲ್ಲಿ 3ನೇದ್ದು ಸರಿಯಾಗಿದೆ. ಯಾವಪ್ಪ ಅಂದ್ರೆ ಮಿನಾಜ್ ಉಲ್ ಸಿರಾಜ್ ತಬಕ್ಕತ್ ಇ ನಾಸಿರಿ ಕೃತಿಯನ್ನು ರಚಿಸಿದ ಅನ್ನೋದನ್ನು ಕರೆಕ್ಟ್ ಇದೆ. ಇನ್ನು 11ನೇ ಪ್ರಶ್ನೆ ಅಂದ್ರೆ ಇದರಲ್ಲಿರ್ತಕ್ಕಂಥ ಆಯ್ಕೆ ಪ್ರಶ್ನೆ ಇತ್ತು. 10th ಏನಿದೆ ಅಂದರೆ ಆಪ್ಷನ್ 3 ಇದೆ ನೋಡಿ, ಎ ಮತ್ತು ಬಿ ಸರಿ ಇದೆ ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ. ಎ ಮತ್ತು ಬಿ ಅಂತಂದರೆ ಫಸ್ಟ್ 1 ಅಲ್ಬೇರುನಿ ಕಿತಾಬುಲ್ ಹಿಂದ್, ಆಮೇಲೆ ಮಿನಾಜುಲ್ ಈ ನಾಸಿರಿ ಕೃತಿಯನ್ನು ಬರೆದ. 1 ಎ ಮತ್ತು ಬಿ 3rd ಇದೆಯಲ್ಲ, 10th 3rd ಇದೆ. ಎ ಮತ್ತು ಬಿ ಅಂದರೆ ಮೊದಲ 2 ಸರಿ ಇದ್ದಾವೆ. ಓಕೆ, ಅಲ್ಬೇರುನಿ ಕಿತಾಬುಲ್ ಹಿಂದ್ ಇದೆ, ಹಡ್ಸನ್ ನಿಜಾಮಿ ತಾಜುಲ್ ಮಾಸಿರ್ ಇದೆ. ನಾನು ಕೆಳಗಡೆ ಆಯ್ಕೆಗಳ ಕೂಟ ಓದಿಲ್ಲ, ಸೊ ಡೈರೆಕ್ಟಾಗಿ ನಿಮಗೆ ಹೇಳಿದಾಗ ಕನ್ಫ್ಯೂಸ್ ಆಯಿತು. ಎಸ್, ಕೆಳಗಿನ ರಾಜರ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮಿಕೆ ಎಂದು ಕೇಳಿದರೆ 11ರಲ್ಲಿ 4ನೇದು ಸರಿ ಇದೆ. BCAD ಬುಕ್ಕರಾಯ, 2ನೇ ದೇವರಾಯ, ತುಳುವ ಸರಸನಾಯಕ, ಕೃಷ್ಣದೇವರಾಯ. ಎಸ್, ಮಠಗಳು ಅವುಗಳ ಸ್ಥಳಗಳೊಂದಿಗೆ ಹೊಂದಿಸಿ ಬರೀಬೇಕಾಗಿತ್ತು. ಇವು ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳು. ವೆರಿ ಮೋಸ್ಟ್ ಫೇಮಸ್ ಆಗಿರ್ತಕ್ಕಂಥ ಪ್ರಶ್ನೆ. 3 ಸರಿಯಾಗಿರ್ತಕ್ಕಂಥದ್ದು. ಬದರಿಯಲ್ಲಿರೋದು ಜ್ಯೋತಿರ್ಪೀಠ, ಓಕೆ, ದ್ವಾರಕಾದಲ್ಲಿ ಗೋವರ್ಧನ ಪೀಠ, ಪೂರಿಯಲ್ಲಿರೋದು ದ್ವಾರಕಾದಲ್ಲಿ ಕಾಳಿಕಾ ಇದೆ, ಪೂರಿಯಲ್ಲಿ ಗೋವರ್ಧನ ಇದೆ, ಶೃಂಗೇರಿಯಲ್ಲಿ ಶಾರದಾ ಪೀಠ ಇದೆ. ಎಸ್, ಇನ್ನು ನೆಕ್ಸ್ಟ್ 13ಕ್ಕೆ ಬರೋಣ. ಪ್ರಶ್ನೆ ಏನಿತ್ತಂದರೆ ಗಹಡ್ವಾಲರ ಮನೆತನದ ಸ್ಥಾಪಕ ಅಂತ ಹೇಳಿದರೆ 13ರಲ್ಲಿ
ಆಯ್ಕೆ 3 ಕೊಟ್ಟಿದ್ದಾರೆ. 3 ಅಂದರೂ ಎ, ಬಿ ಮತ್ತು ಸಿ ಸರಿ ಇದೆ ಅಂತ. ಫಸ್ಟ್ 3 ಸರಿ ಇದಾವೆ ಅಂತ ಹೇಳಿದ್ದಾರೆ. ಸೊ ಗಹಡ್ವಾಲರ ಮನೆತನದ ಸ್ಥಾಪಕ ಚಂದ್ರದೇವ, ಉಪೇಂದ್ರ ಕೃಷ್ಣರಾಜ ಪರಮಾರರ ಮನೆತನದ ಸ್ಥಾಪಕ, ಮೊದಲನೆಯ ಮೂಲರಾಜ ಸೋಳಂಕಿ ಮನೆತನದ ಸ್ಥಾಪಕ. ಎಸ್. ಪ್ರಶ್ನೆ 14ಕ್ಕೆ ಬರೋಣ. ಘಟನೆಗಳ ಸರಿಯಾದ ಕಾಲಾನುಕ್ರಮಿಕೆಯನ್ನು ಜೋಡಿಸಿ ಬರಬೇಕು. ಫೋರ್ತ್ ಕರೆಕ್ಟ್ ಇದೆ. ಡಿ, ಎ, ಬಿ, ಸಿ. ಪ್ಲಾಸಿ ಕದನ, ಬಕ್ಸಾರ್ ಕದನ, ಸಹಾಯಕ ಸೇನೆ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ. ಇನ್ನು ವ್ಯಕ್ತಿಗಳು ಅವರು ಜಾರಿಗೆ ತಂದಿರತಕ್ಕಂಥ ಪದ್ಧತಿಗಳನ್ನು ಕೇಳಿದ್ದಾರೆ. ಓಕೆ, ಸೊ 15ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 2 ಹೇಳಿದ್ದಾರೆ. ಥಾಮಸ್ ಮನ್ರೋ ಬಂದ್ಬಿಟ್ಟು ರೈತವಾರಿ ಪದ್ಧತಿ ಇದೆ. ಕಾರ್ನ್ವಾಲಿಸ್ ಖಾಯಂ ಜಮೀನ್ದಾರಿ, ವಿಲಿಯಂ ಬೆಂಟಿಕ್ ಇಂಗ್ಲಿಷ್ ಶಿಕ್ಷಣ ನೀತಿ, ದಾದಾಬಾಯಿ ನೌರೋಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ವೆರಿ ಮೋಸ್ಟ್ ಫೇಮಸ್ ಆಗಿರ್ತಕ್ಕಂಥ ಪ್ರಶ್ನೆ. ವ್ಯಕ್ತಿಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಅಂಶಗಳ ಬಗ್ಗೆ ನೀವೇನು ಮಾಡಬೇಕಾಗಿತ್ತು, ಹೊಂದಿಸಿ ಬರೀಬೇಕಾಗಿತ್ತು. 16ನೇ ಪ್ರಶ್ನೆ ಆಪ್ಷನ್ 2 ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 2 ಇದೆ ನೋಡಿ, ಫಸ್ಟ್ದು 4, 3, 1, 2. ಸೊ ಇದನ್ನ ಜೊತೆ ನೀವೇನು ಮಾಡಬೇಕಾಗಿತ್ತು, ಹೊಂದಾಣಿಕೆಯನ್ನು ಮಾಡಬೇಕಿತ್ತು. ಇನ್ನು 17ನೇ ಪ್ರಶ್ನೆಗೆ ಬರ್ತೀನಿ. ಸೊ ಅದು ಬಂದ್ಬಿಟ್ಟು ಪಂಪ ವಿಕ್ರಮಾರ್ಜುನ ವಿಜಯ ಬರೆದ, ಹಾಲ ಗಾಥಾ ಸಪ್ತಶತಿ ಬರೆದ. ಎರಡೂ ಕರೆಕ್ಟಾಗಿರ್ತಕ್ಕಂಥದ್ದು ಇದ್ದಾವೆ. ಎರಡೂ ವೆರಿ ಫೇಮಸ್ ಆಗಿರ್ತಕ್ಕಂಥ ಪುಸ್ತಕಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಈ ಕೆಳಗಿನ ಕಾಯ್ದೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಬರೀಬೇಕಾಗಿತ್ತು. ಇದು 10th ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. 18ರಲ್ಲಿ 4 ಸರಿ ಇದೆ. ಡಿ, ಎ, ಬಿ, ಸಿ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಇದೆ, ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಇದೆ, ಮಿಂಟೋ ಮಾರ್ಲೆ ಇದೆ, ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣಾ ಕಾಯ್ದೆಗಳು ಇದ್ದಾವೆ. ಮೌರ್ಯರ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿರ್ತಕ್ಕಂಥ ಗ್ರಂಥಗಳು. ಎಸ್, ಇದರಲ್ಲಿ ಫಸ್ಟ್ ಆನ್ಸರ್ ಏನಪ್ಪ ಅಂದರೆ 2 ಇಸ್ ದ ರೈಟ್ ಆನ್ಸರ್. ಎ ಮತ್ತು ಬಿ ಮಾತ್ರ. ಇಂಡಿಕಾ ಮತ್ತು ದೀಪಾಂಶ ಮಹಾಂಶ. ಸೊ ಇಂಡಿಕಾ ಬರೆದಿದ್ದು ಮೆಗಸ್ತಾನಿಸ್ ಅಲ್ವಾ, ದೀಪಾಂಶ ಮತ್ತು ಮಹಾಂಶ ಬರೆದಿದ್ದು ಸಿಲೋನಾ. ಎಸ್. ಇನ್ನು 20ನೇ ಪ್ರಶ್ನೆ ಬರೋಣ. ಇದು ಕೂಡ ಡೈರೆಕ್ಟ್ 8th ಪ್ರಶ್ನೆ ಇದೆ ಅಂತ ಹೇಳಿದ್ದಾರೆ. ಪೇಜ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸರ್. 37ನೇ ಪುಟ ಪೇಜ್ದಲ್ಲಿ ಈ ಪ್ರಶ್ನೆ ಇದೆ ಅಂತೆ ನೋಡಿ. ಓಕೆ, ಹೊಯ್ಸಳರ ಬಗ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು ಇದು. ಇದರಲ್ಲಿ ಎಸ್ 3ನೇ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಎ ಸರಿ, ಬಿ ತಪ್ಪು ಅಂತ ಇದೆ. ಹೊಯ್ಸಳರ ಶಿಲ್ಪಕಲೆ ಜಗದ್ವಿಖ್ಯಾತವಾದದ್ದು ಕರೆಕ್ಟ್ ಇದೆ ಅಂತೆ. ಬಿದಲ್ಲಿ ಇವರ ದೇವಾಲಯಗಳು ನಕ್ಷತ್ರಾಕಾರದ ಗರ್ಭಗೃಹ, ಉಪಪೀಠ, ಭಿತ್ತಿ, ಅಲಂಕಾರ, ಶಿಖರ, ಕಂಬ ಹೊಂದಿದೆ. ಇದು ತಪ್ಪಾಗಿರೋದು. ಎಷ್ಟು ಸಿಂಪಲ್ ಸೆಂಟೆನ್ಸ್ ಇದೆ ನೋಡಿ, ಜಗದ್ವಿಖ್ಯಾತವಾದದ್ದು ಅಂತ ಹೇಳಿದ್ದಾರೆ. ಇನ್ನು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಬೇಕು. 21ನೇ ಪ್ರಶ್ನೆ 1 ಸರಿ ಇದೆ. ಓಕೆ, ಬಂಗಾಳದ ವಿಭಜನೆ, ಮುಸ್ಲಿಂ ಲೀಗ್ ಸ್ಥಾಪನೆ, ಸೂರತ್ನ ಒಡಕು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಗಂಗರ ಕಾಲದಲ್ಲಿ ರಚನೆಯಾದ ಗ್ರಂಥಗಳ ಸರಿಯಾದ ಗುಂಪು ಅಂತ ಕೇಳಿದ್ದಾರೆ. 22ರಲ್ಲಿ ಫಸ್ಟ್ 1 ಶಬ್ದಾವತಾರ, ಗಜಾಷ್ಟಕ, ರಾಘವ ಪಾಂಡವಿಯ, ಗದ್ಯ ಚಿಂತಾಮಣಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಬೇಕು. 23ರಲ್ಲಿ 2ನೇ ಆಯ್ಕೆ ಸರಿ ಇದೆ. ಓಕೆ, 2ನೇ ಆಯ್ಕೆ ಏನಿದೆ ಅಂತಂದರೆ ಎಸ್ 1935ರ ಭಾರತ ಸರ್ಕಾರದ ಕಾಯ್ದೆ ಅಂತಕ್ಕಂಥದ್ದಿದೆ ನೋಡಿ. 23(2) ಇಸ್ ದ ರೈಟ್ ಆನ್ಸರ್. 24ಕ್ಕೆ ಬರೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಓದಿರಿ ಅಂತ ಕೇಳಿದರೆ ಎ ಮತ್ತು ಬಿ ಎರಡೂ ಸರಿ ಇದೆ. ಅಂದರೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಸ್ಥಳೀಯ ರಾಜವಂಶ ಕದಂಬ, ಕದಂಬರ ರಾಜಧಾನಿ ಬನವಾಸಿ. ಎರಡೂ ಕೂಡ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ನೋಡಿ. 24ರಲ್ಲಿ 1 ಕದಂಬರ ರಾಜಧಾನಿ ಬನವಾಸಿ, ಆದರೆ ಅದು ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಅದು. ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಓಕೆನಾ. ಸೊ ನಿಮಗೆ ಗೊತ್ತಿದೆ ಮೋಸ್ಟ್ ಫೇಮಸ್ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು. ರಿಪಬ್ಲಿಕ್ ಗ್ರಂಥದ ಕರ್ತೃ ಕೇಳಿದ್ದಾರೆ. ಸೊ ಪ್ಲೇಟೋ. ಇನ್ನು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಅಕ್ರಮವಾಗಿ ಬಂಧಿತವಾದ ವ್ಯಕ್ತಿಯನ್ನು ತನ್ನ ಮುಂದೆ ನಿಗದಿತ ಅವಧಿಯೊಳಗೆ ಹಾಜರುಪಡಿಸುವಂತೆ ನೀಡುವ ಆಜ್ಞೆ ಅಂತ ಕೇಳಿದ್ದಾರೆ. ಬಂದಿ ಪ್ರತ್ಯಕ್ಷೀಕರಣ ಅಂತ ಕೇಳಿದ್ದಾರೆ. ಎಸ್. ನೆಕ್ಸ್ಟ್, ಈ ಕೆಳಗಿನವುಗಳ ವಿಶ್ವಸಂಸ್ಥೆ ಆಶ್ರಿತ ಸಂಸ್ಥೆಗಳು ಮತ್ತು ಅವುಗಳ ಒಂದು ಕೇಂದ್ರ ಕಚೇರಿಗಳೊಂದಿಗೆ ನೀವೇನು ಮಾಡಬೇಕು, ಹೊಂದಾಣಿಕೆ ಮಾಡಬೇಕು. 28ಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅಂದರೆ ಡಿ ಮಾತ್ರ ತಪ್ಪು ಇದೆ ನೋಡಿ, ಅದು ಕರೆಕ್ಟಾಗಿರ್ತಕ್ಕಂಥದ್ದಿದೆ. IBRD ಇರೋದು ಹೇಗಲ್ಲ. ಸೊ ಅದು ವಾಷಿಂಗ್ಟನ್ DC ಸೊ ಕಮೆಂಟ್ ಮಾಡಿ ನೋಡುವ. ಇನ್ನು 29ಕ್ಕೆ ಬಂದಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದರೆ ಐರ್ಲೆಂಡ್ ಇಸ್ ದ ರೈಟ್ ಆನ್ಸರ್. ಇನ್ನು 30ನೇ ಪ್ರಶ್ನೆಗೆ ಬರ್ತೀನಿ. ಸೊ ಇದರಲ್ಲಿ ಎ, ಬಿ ಮತ್ತು ಸಿ ಮಾತ್ರ ಕರೆಕ್ಟಾಗಿರ್ತಕ್ಕಂಥದ್ದನ್ನು ಹೇಳಿದ್ದಾರೆ. A, B, C 1, 2, 3 ತಪ್ಪಿದೆ. ಸೊ 4th ಮಾತ್ರ ಅಲ್ಪಸಂಖ್ಯಾತರದ್ದು 35 ಬರೋದಿಲ್ಲ. ಓಕೆ, ಎಷ್ಟು 19, 20. ಇನ್ನು ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ಬಂದ ವರ್ಷ ವೆರಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್ ಎಸ್ 2001.
ಇನ್ನು ಭಾರತ ಸಂವಿಧಾನದ 18ನೆಯ ಭಾಗದಲ್ಲಿ 352ರಿಂದ 360 ಇವು ನಿಮಗೆ ಗೊತ್ತಿದೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಮೊನ್ನೆ ಈ ಕ್ವಶನ್ ಕೇಳಿದ್ರು KA ಎಸ್. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತ ಕೇಳಿದ್ದಾರೆ. ಸೊ 33 ನಿಮಗೆ ಗೊತ್ತಿದೆ, ಸುಚೇತಾ ಕೃಪಲಾನಿ ಅವರು. ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. 35ನೇ ಪ್ರಶ್ನೆ, ಆಪ್ಷನ್ 2 ಈಸ್ ರಾಂಗ್ ಅಂತ ಹೇಳಿದ್ದಾರೆ. ಓಕೆ, ಇದರಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಗ್ರಹಿಸಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ 35(3) ಯುನಿಸೆಫ್ ಅಂತ ಕೇಳಿದ್ದಾರೆ. ಇದರಲ್ಲಿ ಸೆಕೆಂಡ್ ಆಪ್ಷನ್ ಏನಿದೆ ನೋಡಿ, ಅದು ತಪ್ಪಿದೆ ಅಂತ ಹೇಳಿದ್ದಾರೆ. ಎಸ್, ಇದು ಶಾಶ್ವತ ಸಂಸ್ಥೆ ಇದೊಂದು 1953 ಇರಲಿಕ್ಕಿಲ್ಲ. ಎಲ್ಲವುಗಳನ್ನು ನೋಡಿದಾಗ ಇದು ಮಹಿಳಾ ಮತ್ತು ಮಕ್ಕಳಂತಂದರೆ ಯುನಿಸೆಫ್ ಅಂತಲೇ ಬರ್ತದೆ. ಓಕೆ, ಮಹಿಳೆ ಮತ್ತು ಮಕ್ಕಳ. ಬಟ್ ಅದರಲ್ಲಿ ಎರಡನೇ ಆಯ್ಕೆ ಏನಾಗಿಲ್ಲ ಅಂದರೆ ಸಂಬಂಧಿಸಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಭಾರತದ ಚುನಾವಣಾ ವ್ಯವಸ್ಥೆಯನ್ನು ನಿರ್ವಹಿಸುವ ಸ್ವತಂತ್ರ ವ್ಯವಸ್ಥೆ ಅಂತ ಕೇಳಿದರೆ ವೆರಿ ಮೋಸ್ಟ್ ಭಾರತ ಚುನಾವಣಾ ಆಯೋಗ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಕೇಳಿದ್ದಾರೆ ಜವಾಹರ್ಲಾಲ್ ನೆಹರು. ವಿಶ್ವಸಂಸ್ಥೆಯ ಸಂಘ ಸಂಸ್ಥೆಗಳು ಮತ್ತು ಅವುಗಳ ಸ್ಥಾಪನೆಯ ವರ್ಷಗಳನ್ನ ಕೇಳಿದರೆ 38ರಲ್ಲಿ ಆಪ್ಷನ್ 4 ಇದೆ ನೋಡಿ, ಅದು ಕರೆಕ್ಟ್ ಇದೆ. ಸಿ ಮಾತ್ರ ತಪ್ಪು ಅಂತ ಹೇಳಿದ್ದಾರೆ. ಸೊ ಸಿ ತಪ್ಪಿದೆ, ಬಾಕಿ ಎಲ್ಲನೂ ಕೂಡ ಕರೆಕ್ಟ್ ಇದ್ದಾವೆ. ನೋಡಿರಿ, ವಿಶ್ವಸಂಸ್ಥೆ ಮೇಲೆ ಬಹಳ ಪ್ರಶ್ನೆ ಬಂತು. ಮಕ್ಕಳ ಸಹಾಯವನಿಗೆ ಗೊತ್ತಿದೆ 1098 39 1098 ಇದೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಮತ್ತು ವರ್ಷ ಅಂತ ಕೇಳಿದ್ದಾರೆ. ಸೊ 40ಕ್ಕೆ ಸಂಬಂಧಪಟ್ಟಂತೆ 3 6 ವರ್ಷಗಳು 65 ವರ್ಷ ವಯಸ್ಸಿನವರಿಗೆ ರೈಟ್ ಆನ್ಸರ್. FIR ಅಂದರೆ ಏನು? ಪ್ರಥಮ ತನಿಖಾ ವರದಿ ಅಂತ ಕನ್ನಡದಲ್ಲಿ ಕರಿತೀವಿ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ 41(4). ಎಸ್, ಫಸ್ಟ್ ಇನ್ಫಾರ್ಮೇಷನ್, ಪ್ರಥಮ ತನಿಖಾ ವರದಿ ಅಂತ ಹೇಳೋದು. ಇನ್ನು ಭದ್ರತಾ ಸಮಿತಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿರಿ ಅಂತ ಕೇಳಿದರೆ 42ದಲ್ಲಿ 4 ಇದೆ ನೋಡಿ. ಎಸ್, ಭದ್ರತಾ ಸಮಿತಿಯು ಏನಪ್ಪ ಅಂದ್ರೆ ಖಾಯಂ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿದ್ದಾರೆ. ಇಲ್ಲ, 42ದಲ್ಲಿ ಬಿ ಮತ್ತು ಸಿ ಮಾತ್ರ ಕರೆಕ್ಟ್ ಅಂತ ಹೇಳಿದ್ದಾರೆ. ಬಿ ಮತ್ತು ಸಿ, ಇದು ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 42 4 ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಬಿ ಮತ್ತು ಸಿ ಕರೆಕ್ಟ್ ಇದೆ. ಇನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ನಿಮಗೆ ಗೊತ್ತಿದೆ, ಡಿಸೆಂಬರ್ 10 ಅಂತ ಬರ್ತದೆ. ರಾಜ್ಯಸಭೆ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವರ್ಷ 35, 44ರಲ್ಲಿ 30 ವರ್ಷ ಅಂತ ಇದೆ. ಎಸ್, 25 ಲೋಕಸಭೆ ಅಲ್ಲ. ಎಸ್, ಪರ್ಯಾಯ ದ್ವೀಪ ಅಂತ ಯಾವುದನ್ನು ಕರೀತಾರೆ? ಯುರೋಪನ್ನು ಕರೀತಾರೆ. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ ಎಷ್ಟು ಅಂತ ಕೇಳಿದ್ದಾರೆ? 110.4 ಕಿಲೋಮೀಟರ್. ಬಂಗಾಳ ಕೊಲ್ಲಿಗೆ ಸೇರುವ ಮಯನ್ಮಾರಿನ ನದಿಗಳು ಯಾವ್ಯಾವು ಅಂತ ಕೇಳಿದ್ದಾರೆ? 47 ಅದು ಸಿಟ್ಯಾಂಗ, ಸಾಲ್ವಿನಾ ಮತ್ತು ಇರ್ವಾಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಆದರ್ಶ ರೇಖಾಂಶ ಅಂತ ಯಾವುದನ್ನು ಕರಿತೀರಿ? ಇದನ್ನು ನಕ್ಷೆಯಲ್ಲಿ ಗುರುತಿಸಲಿಕ್ಕೂ ಕೇಳ್ತಾರೆ 10th ಹುಡುಗರಿಗೆ. 82.30 ಪೂರ್ವ ರೇಖಾಂಶ. ಈ ಕೆಳಗಿನವುಗಳನ್ನು ಓದಬೇಕು, ಪರಿಗಣಿಸಬೇಕು. ಅದರಲ್ಲಿ ಥರ್ಡ್ ಇದೆ ನೋಡಿ, ಎ ಸರಿ ಬಿ ತಪ್ಪು. ಎ ಸರಿ ಇದೆ, ಬಿ ತಪ್ಪಿದೆ. 50ನೇ ಪ್ರಶ್ನೆಗೆ ಬರೋಣ. ಓಝೋನ್ ಅನಿಲ ಅತ್ಯಂತ ಮುಖ್ಯವಾದದ್ದು ಯಾವ ಪದರಿನಲ್ಲಿ? ಅದು ಸಮೋಷ್ಣ ಮಂಡಲ. ಇನ್ನು ಸೂಯೆಜ್ ಭೂಕಂಠ ಇವುಗಳನ್ನು ಸಂಪರ್ಕ ಮಾಡ್ತದೆ ಅಂತ ಕೇಳಿದ್ದಾರೆ. ಥರ್ಡ್ ಆನ್ಸರ್ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರ. ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟು ಅಂತ ಕೇಳಿದ್ದಾರೆ? 52.4 1013.25 ಮಿಲಿಬಾರ್ ಅನ್ನೋದು ಕರೆಕ್ಟ್ ಇದೆ. 53 ಇದು ಗಿನಿಯಾ ಘೌಟಾ ಜಾಲೋನ್ ಪ್ರಸ್ಥಭೂಮಿಯಲ್ಲಿ ಉಗಮ ಹೊಂದುತ್ತದೆ ಅಂತ ಕೇಳಿದ್ದಾರೆ. 4 ಸೆನೆಗಲ್ ನದಿ ಇಸ್ ದ ರೈಟ್ ಆನ್ಸರ್. ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಾಟ್ ಅಂತ ಕೇಳಿದ್ದಾರೆ. ಸೊ ಚಾರ್ಮುಡಿ ಘಾಟ್ ಅಂತ ಹೇಳಿದ್ದೀವಿ. ಸ್ವಲ್ಪ ಡೌಟ್ ಇದೆ, ತಾವುಗಳು ಅದನ್ನು ಚೆಕ್ಔಟ್ ಮಾಡಿಕೊಡ್ರಿ. ಬಸಾಲ್ಟ್ ಶಿಲೆ ಶಿಥಿಲೀಕರಣದಿಂದಾಗಿರ್ತಕ್ಕಂಥ ಮಣ್ಣು ಅಂತ ಕೇಳಿದ್ದಾರೆ. ಅದು ಕಪ್ಪು ಮಣ್ಣು. 10th ಪುಸ್ತಕದಲ್ಲಿನ ಮೇನ್ ಪ್ರಶ್ನೆ ಇತ್ತು. ಕೆಳಗಿನವುಗಳಲ್ಲಿ ಓದಬೇಕಾಗಿತ್ತು. ಮರುಭೂಮಿ ಸಸ್ಯವರ್ಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು. ಎಸ್, 56ಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಆಪ್ಷನ್ 4 ಇದೆ ನೋಡಿ, ಎ ತಪ್ಪು, ಬಿ ಸರಿ, ಅದು ಕರೆಕ್ಟ್ ಆಗಿರ್ತಕ್ಕಂಥದ್ದಿದೆ. ಇದನ್ನು ದ್ರಾಕ್ಷರಸದ ನಾಡು ಅಂತ ಕರಿತೀವಿ. 57ನ್ನ 3 ಕ್ಯಾಲಿಫೋರ್ನಿಯಾ. ಎಸ್, ಪೆಸಿಫಿಕ್ ಸಾಗರವನ್ನು ಸೇರ್ತಕ್ಕಂಥ ನದಿಗಳ ಸರಿಯಾದ ಗುಂಪು ಕೇಳಿದರೆ ಸೆಕೆಂಡ್, ಆಮೂರ್, ಹ್ಯಾಂಗ್ಹೋ, ಚಿಯಾಂಗ್, ಜಿಯಾಂಗ್ ಮತ್ತು ಸಿಕಿಯಾಂಗ್. ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ಭೌಗೋಳಿಕ ಸ್ಥಿತಿ ಕೇಳಿದ್ದಾರೆ. ಸೊ 59 ಫಸ್ಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಮೊದಲನೇ ಉತ್ತರ ಸರಿ ಇದೆ. ಉತ್ತರ ಅಮೆರಿಕಾದ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ದಾರೆ? ಫಸ್ಟ್ ಮಿಸಿಸಿಪ್ಪಿ. ಗ್ರಾನೈಟ್, ಡಯೋರೈಟಾ, ಗ್ಯಾಬ್ರೋ ಇವುಗಳು ಏನು ಅಂತ ಕೇಳಿದ್ದಾರೆ? ಸೊ ಇವು ಏನಪ್ಪ ಅಂತಂದರೆ ಅಂತಸ್ತರಣ ಶಿಲೆಗಳಾಗಿದ್ದಾವೆ. ಅಂತಸ್ತರಣ ಶಿಲೆಗಳು. 62 ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ? ಫಸ್ಟ್ ಒನ್ ಇಟಲಿಯ ಸ್ಟ್ರಾಂಬೋಲಿ. ಇನ್ನು ವಾಯುಗೋಳದ ಅತ್ಯಂತ ಕೆಳಮಟ್ಟದಲ್ಲಿದ್ದು ಭೂಮಿಯ ಮೇಲ್ಮೈನಿಂದ 2 ಕಿಲೋಮೀಟರ್ನಷ್ಟು ಎತ್ತರದ ಇರುವ ಮೋಡಗಳನ್ನು ಏನಂತ ಕರಿತೀರಿ ಅಂತ ಕೇಳಿದ್ದಾರೆ? ಪದರು ಮೋಡ ಅಂತ ಕರೀತಾರೆ.
ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರೋದ್ರಿಂದ ಉಂಟಾಗುವ ಮಳೆಯನ್ನು ಏನಂತ ಕರೀತಾರೆ? ಪರಿಸರಣ ಮಳೆ. ಸಿರಾಡಿ ಘಾಟಿ ಸಂಪರ್ಕ ಕಲ್ಪಿಸ್ತಕ್ಕಂಥ ಊರುಗಳು ಯಾವುದು? 65 ಇದೆ. ಹಾಸನ, ಸಕಲೇಶ್ಪುರ್, ಮಂಗಳೂರು. 66 ಪ್ರಮುಖವಾಗಿ 250 ಸೆಂಟಿಮೀಟರ್ಗಳಿಗೂ ಅಧಿಕ ವಾರ್ಷಿಕ ಮಳೆ ಬೀಳುವ ಭಾಗದಲ್ಲಿ ಕಂಡುಬರುವ ಕಾಡು ಅಂತ ಕೇಳಿದರೆ ನಿತ್ಯ ಹರಿದ್ವರ್ಣದ ಕಾಡುಗಳು. ನೆಕ್ಸ್ಟ್ ಹೇಳಿಕೆಗಳನ್ನು ಗ್ರಹಿಸಿ ಅಂತ ಹೇಳಿದ್ದಾರೆ. ಸೊ ಬ್ಯಾಂಕ್ನ ಖಾತೆಗಳಿಗೆ ಸಂಬಂಧಪಟ್ಟಂತೆ ಇತ್ತು. 67ರಲ್ಲಿ ಆಪ್ಷನ್ 4 ಎ, ಬಿ ಮತ್ತು ಸಿ ಮಾತ್ರ ಅಂತಕ್ಕಂಥದ್ದು ಕರೆಕ್ಟ್ ಇದೆ. ಈ ರೀತಿಯ ಠೇವಣಿಗಳಿಗೆ ಬ್ಯಾಂಕ್ ಬಡ್ಡಿ ಕೊಡ್ತದೆ ಅಂತ ಹೇಳಿದರೆ ಇದು ಕರೆಂಟ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಇತ್ತು. ಚಾಲ್ತಿ ಖಾತೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳಿತ್ತು, ಅದಕ್ಕೆ ಬಡ್ಡಿ ಕೊಡೋದಿಲ್ಲ ಬ್ಯಾಂಕ್ದವರು. 68 ನೋಡಿ, ಪ್ರಾಥಮಿಕ ಉದ್ಯಮಗಳ ಸರಿಯಾದ ಗುಂಪು ಅಂತ ಕೇಳಿದರೆ 68ಅಲ್ಲಿ ಆಪ್ಷನ್ 2 ಇದೆ, ಅದು ಸರಿ ಇದೆ. ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ ಮತ್ತು ಗಣಿಗಾರಿಕೆ ಅನ್ನೋದು ಸರಿ ಇದೆ. 69 ಸ್ಥಳೀಯ ಗುರಿಗಳ ಸಾಧನೆಗಾಗಿ ಉದ್ದೇಶಗಳ ನಿರ್ಣಯ, ನೀತಿ, ಕಾರ್ಯತಂತ್ರಗಳು, ಕಾರ್ಯಕ್ರಮಗಳು, ಕಾರ್ಯಾನುಗತಿಗಳ ಪರಿಶಿಷ್ಟಗಳ ನಿರೂಪಣೆಯನ್ನು ಒಳಗೊಂಡಿರುವುದು ಅಂತ ಕೇಳಿದ್ದಾರೆ. ಫಸ್ಟ್ ಇಸ್ ದ ರೈಟ್ ಆನ್ಸರ್, ಯೋಜನೆ. ಎಸ್. ವ್ಯವಹಾರದ ವಿಕಸನದ ಸರಿಯಾದ ಹಂತ ಅಂತ ಕೇಳಿದ್ದಾರೆ. ಫೋರ್ತ್ ಆನ್ಸರ್ ಇಸ್ ದ ರೈಟ್ ಆನ್ಸರ್, BCBA ಇಸ್ ದ ರೈಟ್ ಒನ್. 71 ಈ ಕೆಳಗಿನ ಅಂಶವು ಸಂಘಟನೆಯು ಸರಿಯಾದ ರೀತಿಯಲ್ಲಿ ನಡೆದು ಹೋಗಲು ಬೇಕಾದ ನೌಕರ ವರ್ಗದ ನೇಮಕಾತಿ, ಆಯ್ಕೆ, ಸ್ಥಾನೀಕರಣ ತರಬೇತಿಗಳನ್ನು ಹೊಂದುತ್ತದೆ ಅಂತ ಕೇಳಿದರೆ 3 ಸಿಬ್ಬಂದಿ ಪೂರೈಕೆ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ ಅದು ಸಾರ್ವಜನಿಕ ಆಡಳಿತದಲ್ಲಿ ಬರ್ತದೆ, ಅದು 10th 72 ನೋಡಿ, ಕೆಳಗಿನ ಹೇಳಿಕೆಗಳನ್ನು ಗ್ರಹಿಸಬೇಕಾಗಿತ್ತು. ಈ ಮೇಲಿನ ಸಮಸ್ಯೆಗಳು ಕಂಡುಬರುವ ವ್ಯವಹಾರದ ವಿಕಸನ ಹಂತ ಅಂತ ಕೇಳಿದರೆ 72ರಲ್ಲಿ 4 ವಸ್ತು ವಿನಿಮಯ ಪದ್ಧತಿ ಇಸ್ ದ ರೈಟ್ ಆನ್ಸರ್. ಪ್ರತ್ಯಕ್ಷ ತೆರಿಗೆಗಳ ಸರಿಯಾದ ಗುಂಪು ಕೇಳಿದ್ದಾರೆ. 73 2 ಇಸ್ ದ ರೈಟ್ ಆನ್ಸರ್. ವರಮಾನ, ಕಂಪನಿ, ಸಂಪತ್ತಿನ ಮತ್ತು ಸ್ಟ್ಯಾಂಪ್ ಶುಲ್ಕ. ಭಾರತದಲ್ಲಿ ಹಣಕಾಸು ಮುಕ್ತಾಯವಾಗುವುದು ಯಾವಾಗ ಅಂತ ಕೇಳಿದರೆ ಮಾರ್ಚ್ 31ಕ್ಕೆ ಮುಗಿಯುತ್ತದೆ. ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಮಂಡಿಸ್ತಕ್ಕಂಥವ್ರು ಕೇಂದ್ರ ಹಣಕಾಸು ಸಚಿವರು. ತೆರಿಗೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದ್ರು. 76ರಲ್ಲಿ 3 ಇದೆ, ಎ, ಬಿ ಮತ್ತು ಸಿ ಮಾತ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ರಾಜ್ಯ ಪೊಲೀಸ್ ಇಲಾಖೆಯಿಂದ ಬರ್ತಕ್ಕಂಥದ್ದು ಬರೋದು, ಏಕೆಂದರೆ ಕೇಂದ್ರ ಸರ್ಕಾರದ ಅಂದೆ ಅದರಲ್ಲಿ ರಾಜ್ಯ ಬರೋದೇನೆ ಇಲ್ಲ. ಎಸ್. 77 ಇದು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಕಂಪನಿ ತೆರಿಗೆ, ಚೆಕ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ. 78ರಲ್ಲಿ ಬ್ಯಾಂಕ್ನ ಹಣ. ವಿತ್ತೀಯ ಕೊರತೆಯ ಸೂತ್ರ ಏನು ಅಂತ ಕೇಳಿದ್ದಾರೆ. 4 ವಿತ್ತೀಯ ಕೊರತೆ = ಕಂದಾಯ ವರಮಾನ ಪ್ಲಸ್ ತಾಲೇತರ ಬಂಡವಾಳ ವರಮಾನ ಮೈನಸ್ ಒಟ್ಟು ವೆಚ್ಚ. 79 4 80 ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ 1 ಏಪ್ರಿಲ್ 1 1935. 81 ನಬಾರ್ಡ್ ಈ ವಲಯಗಳಿಗೆ ಹಣಕಾಸು ವಲಯವನ್ನು ನೀಡುತ್ತದೆ ಅಂತ ಕೇಳಿದರೆ ಕೃಷಿಗೆ ನೀಡುತ್ತದೆ. 1986ರ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಪ್ರಕಾರ ಈ ವಯಸ್ಸಿನ ಒಳಗಿನ ಮಕ್ಕಳನ್ನು ಅಪಾಯಕಾರಿ ಉದ್ಯೋಗದಲ್ಲಿ ಕೆಲಸಕ್ಕೆ ನಿಯೋಜಿಸುವುದನ್ನು ನಿಷೇಧಿಸಿದ್ದಾರೆ 18 ವರ್ಷದ ಒಳಗೆ. ಹೇಳಿಕೆಗಳನ್ನು ಪರಿಗಣಿಸಬೇಕು. ಅಸ್ಪೃಶ್ಯತೆ ಆಚರಣೆಗೆ ಸಂಬಂಧಪಟ್ಟಂತೆ ಇದೆ. ಥರ್ಡ್ ಇಸ್ ದ ರೈಟ್ ಆನ್ಸರ್, ಎ ಮತ್ತು ಡಿ ಮಾತ್ರ ಸರಿ ಇದೆ. ಎಸ್. ನೆಕ್ಸ್ಟ್ ಒನ್ 84 ಎಸ್. ಇದು E.B. ಟೇಲರ್ ಅವರು ಹೇಳಿರ್ತಕ್ಕಂಥ ವಾಕ್ಯ, ಸಂಸ್ಕೃತಿಯ ಬಗ್ಗೆ ಒಂದು ಡೆಫಿನೇಷನ್. 85 ಆನ್ಸರ್ ಇಸ್ ಆಪ್ಷನ್ 2 ರಸ್ತೆ ಬದಿ. ಎಸ್, ಇವರೆಲ್ಲ ಕಟ್ಟಡ ಕಾರ್ಮಿಕರು, ರಸ್ತೆ ಬದಿ ದುಡಿಯುತ್ತಿದ್ರಲ್ಲ ಇವರೆಲ್ಲ ಅಸಂಘಟಿತ ವಲಯದ ಕಾರ್ಮಿಕರು ಬರ್ತಾರೆ. 85 2 ಇಸ್ ದ ರೈಟ್ ಆನ್ಸರ್. 86 ಇದೆ, ವಾಕ್ಯಗಳನ್ನು ಗ್ರಹಿಸ್ಲಿಕ್ಕೆ ಹೇಳಿದರು. 86ಅಲ್ಲಿ ಫಸ್ಟ್ ಇದೆ ನೋಡಿ, ಅದು ಚಿಪ್ಕೋ ಚಳವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೇಳಿಕೆಗಳು ಬರ್ತವೆ. ಓಕೆ. 87 ಸಮಾಜಶಾಸ್ತ್ರದ ಬಗ್ಗೆ ಹೇಳಿಕೆಯನ್ನು ಡೆಫಿನೇಷನ್ ಕೊಟ್ಟವ್ರು ಯಾರು ಅಂತ ಕೇಳಿದರೆ ಅದು ಆಗಸ್ಟ್ ಕಾಮ್ಟೆ ಇಸ್ ದ ರೈಟ್ ಆನ್ಸರ್. ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರೋರಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು ಅಸಂಘಟಿತ ಅಂತ ಇದೆ. 88ರಲ್ಲಿ 4 ಇವರಿಗೆ ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯಗಳು ದೊರೀತವೆ. ಅಸಂಘಟಿತ ಅಂದರೆ ಕಾನೂನು ಚೌಕಟ್ಟುಗಳು ಅನ್ವಯಿಸುವುದಿಲ್ಲ ಅಂತ ಇದೆ ನೋಡಿ, ಅದನ್ನು ಕರೆಕ್ಟ್ ಆಗ್ತದೆ. ಎಲ್ಲ ರೀತಿ ಅಂದರೆ ಕೆಲವೊಂದಿಷ್ಟು ಅವರಿಗೆ ಬರೋದಿಲ್ಲ. ಓಕೆ. 88 1 ಇಸ್ ದ ರೈಟ್ ಆನ್ಸರ್. ಕುಟುಂಬದ ಲಕ್ಷಣಗಳನ್ನು ಕೇಳಿದರು. 89ನಲ್ಲಿ 2 ಬರ್ತದೆ, ಎ, ಬಿ ಮತ್ತು ಸಿ. ಗಾತ್ರ ಚಿಕ್ಕದು, ಸಾಮಾಜಿಕ ನಿಯಂತ್ರಣ ಹೆಚ್ಚಿನ, ಸ್ವಯಂ ಪೂರ್ಣ ಘಟಕ ಬರೋದಿಲ್ಲ. ಎಸ್. ದಕ್ಷಿಣ ವಲಯದ ಬುಡಕಟ್ಟು ಜನಾಂಗದ ಸರಿಯಾದ ಗುಂಪು ಕೇಳಿದರು. 90ರಲ್ಲಿ 3 ಇದೆ, ಸೋಲಿಗ, ಎರವ, ಕೋಟಾ, ಸಿದ್ದಿ ಇಸ್ ದ ರೈಟ್ ಆನ್ಸರ್. ಸಮಾಜ ವಿಜ್ಞಾನದ ಡೆಫಿನೇಷನ್ ಹೇಳಿದವರು ಯಾರು ಕೇಳಿದ್ದಾರೆ, ಜೇಮ್ಸ್ ಹೈ ಇದೆ ನೋಡಿ. 91 3 ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ 2009ರಲ್ಲಿ ಬಂದಿದೆ, ಹೌದಾ? 2009ರಲ್ಲಿ ಶಿಕ್ಷಣ ಕಾಯ್ದೆ. ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಯ್ಕೆಗಳು ಸರಿ ಇಲ್ಲ. ಅಂದರೆ ಯಾವುದಾದ್ರೂ ಗೆಜೆಟ್ ಆಗಿರೋ ವರ್ಷನ ಅವ್ರು ಹಿಡಿದಿರ್ಬೋದು, ಬಟ್ ಜಾರಿಗೆ ಬಂದದ್ದು 2009ರಲ್ಲಿನೇ ಬಂದಿದೆ. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸಿ ನೈಜವಾದ ಸನ್ನಿವೇಶವನ್ನು ನಿಖರವಾಗಿ ತಿಳಿಯಲು ಬಳಸುವ ಸಾಧನ ಅಂತ ಕೇಳಿದರೆ ಹೊರಸಂಚಾರ ವಿಧಾನ. ನೈಜ ಸನ್ನಿವೇಶ,
ಚಿತ್ರಪಟ ಯಾವುದಕ್ಕೆ ಅಂತ ಕೇಳಿದರೆ ದೃಕ್ ಉಪಕರಣಗಳು. ಇತಿಹಾಸವನ್ನು ನಡೆದ ಘಟನೆಗಳನ್ನ ಕಾಲರೇಖೆ ಮೇಲೆ ಒಂದರ ನಂತರ ಮತ್ತೊಂದು ಮುಂದುವರಿಯುತ್ತಾ ಹೋಗೋದನ್ನು ತಿಳಿಸೋದು ಏನಂತ ಕರೀತಾರೆ, ಒಂದರ ನಂತರ ಮತ್ತೊಂದು ಮುಂದುವರಿಯುತ್ತದೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಅದು 95 ಟು ಪ್ರಗತಿಶೀಲ ಕಾಲರೇಖೆ. ಮಕ್ಕಳ ಸ್ವಭಾವ ಮೂಲತಃ ಅಂತ ಕೇಳಿದ್ದಾರೆ. ಅನುಕರಣೀಯ, ರಚನಾತ್ಮಕ, ಊಹಾತ್ಮಕ, ಹಿಂಸಾತ್ಮಕ. ಮೂಲತಃ ಅದು ಅನುಕರಣೀಯನೇ ಬರ್ತದೆ. ಓಕೆನಾ? ಎಸ್. ಇನ್ನು ಕೆಳಗಿನೊಳಗೆ ಶ್ರವಣೋಪಕರಣಗಳಿಗೆ ಅಂತ, ಶ್ರವಣ ಅಂದರೆ ರೇಡಿಯೋ ಬರ್ತದೆ. 97 4 ಇಸ್ ದ ರೈಟ್ ಆನ್ಸರ್. ಈ ವಿಧಾನವು ಶಿಕ್ಷಕ ಕೇಂದ್ರಿತವಾಗಿದ್ದು ಕಲಿಕಾ ಪ್ರಕ್ರಿಯೆ ಏಕಮುಖವಾಗಿ ನಡೀತದೆ ಅಂತ ಕೇಳಿದ್ರು, ಉಪನ್ಯಾಸ ನಡೀತದೆ. 99 ಕಲ್ಲು, ಕೋಲು, ನಕ್ಷತ್ರ ಮತ್ತು ಭೌತಿಕ ವಸ್ತುಗಳಿಂದ ಭಿನ್ನವಾಗಿರುವಂಥ ಮಾನವನ ವಿಷಯಗಳನ್ನು ಆಲೋಚಿಸುವ ಜ್ಞಾನದ ಶಾಖೆ ಸಮಾಜ ವಿಜ್ಞಾನ. ಇದನ್ನು ಹೇಳಿದವರು ಚಾರ್ಲ್ಸ್ ಬಿಯರ್ಸ್. ಲಾಸ್ಟ್, ಅನುಭವಾತ್ಮಕ ಕಲಿಕೆಯ ಪ್ರತಿಪಾದಕರು ಡೇವಿಡ್ ಎ ಕೋಲ್ಬ್ ಇಸ್ ದ ರೈಟ್ ಆನ್ಸರ್. ಇಷ್ಟು GPT ಸೋಷಿಯಲ್ ಸೈನ್ಸ್ನ ಕೀ ಆನ್ಸರ್ಸ್ ಇತ್ತು. ಗುಡ್ ಲಕ್.